नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओಂ। ಶ್ರೀಕೃಷ್ಣ ಅರ್ಜುನನಿಗೆ ಬ್ರಹ್ಮಾಂಡದ ಎಲ್ಲ ವಿಸ್ತಾರವನ್ನು ಹೇಳಿ ಆಮೇಲಿಂದ ಬ್ರಹ್ಮಾಂಡದ 9 ಆವರಣಗಳು ನವ ಆವರಣಗಳನ್ನು ಹೇಳಿ ಈ ರೀತಿ ಅರ್ಜುನನಿಗೆ ಹೇಳ್ತಾನೆ. ಎಲ್ಲ ಗೊತ್ತಿದೆಯಾ ನಿನಗೆ? ಬ್ರಾಹ್ಮಣ ಬಂದು ಹೇಳಿದ್ನಲ್ವಾ, ಏನು ನನ್ನ ಮಕ್ಕಳನ್ನ ರಕ್ಷಣೆ ಮಾಡು ಅಂತ. ನಿನ್ನ ಆ ಬ್ರಾಹ್ಮಣನ ಮಕ್ಕಳು ಸತ್ತೋದವರು ಎಲ್ಲಿ ಹೋಗಿದ್ದಾರೆ? ಎಷ್ಟು ಲೋಕಗಳುಂಟು? ಈ ಬ್ರಹ್ಮಾಂಡ ಅನ್ನುವಂಥದ್ದು ಎಷ್ಟು ದೊಡ್ಡದಿದೆ, ಎಷ್ಟು ದ್ವೀಪಗಳಿದೆ, ಎಷ್ಟು ಸಮುದ್ರಗಳಿವೆ, ಯಾವುದನ್ನೆಲ್ಲ ದಾಟಿಕೊಂಡು ಹೋಗಬೇಕು. ಏನಾದರೂ ಯೋಚನೆ ಮಾಡಿದ್ದೀಯಾ ನೀನು? ಇಲ್ಲ, ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳುವಾಗ. ಸೊ ಅಂತೇಳಿದರೆ ನಾವು ಕೂಡ ಅಷ್ಟೇ, ನಾವು ಯೋಚನೆ ಮಾಡದೇನೆ ಎಷ್ಟೋ ನಾನು ಮಾಡಿಬಿಡ್ತೇನೆ ಅನ್ನುವಂಥದ್ದು ನಮಗಿರ್ತದೆ. ಅಂದರೆ ನಮಗೆ ಕೂಪ ಮಂಡೂಕದ ಹಾಗೆ ನಮಗಿರುವಂಥ ಜ್ಞಾನ ಸ್ವಲ್ಪ ಜ್ಞಾನ, ಆ ಜ್ಞಾನಕ್ಕೆ ಎಷ್ಟು ಹೊಳೀತದೋ ಅಷ್ಟೇ ಮಾತಾಡ್ತೀವಿ ನಾವು. ಆದರೆ ನಿಜವಾದ ಜ್ಞಾನ ಅಂತೇಳಿದರೆ ಎಷ್ಟಿದೆ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ಎಲ್ಲ ದ್ವೀಪಗಳ ಲೆಕ್ಕಾಚಾರ, ಲೋಕ ಅಂತೇಳಿದರೆ 3.5 ಕೋಟಿ. ಆ ಲೋಕವನ್ನು ದಾಟಿದ ಮೇಲೆ ಲೋಕಾಲೋಕ, ಆ ಲೋಕಾಲೋಕ ದಾಟಿದ ಮೇಲೆ ಅಂಧತಮಸ್ಸು, ಅದು 7 ಕೋಟಿ ಯೋಜನೆ ವಿಸ್ತಾರ. ಅದರ ದ್ವಿಗುಣವಾಗಿರುವಂಥದ್ದು ಘನೋದಕ. ಸೊ ಈ ಘನೋದಕವನ್ನು ದಾಟಿ ಹೋದಾಗ ಸಿಗುವಂಥದ್ದು ಭಗವಂತನ ಲೋಕ. ಮೇರು ಪರ್ವತದಿಂದ ಅಂತೇಳಿದರೆ ಜಂಬೂ ದ್ವೀಪದ ಮಧ್ಯದಲ್ಲಿ ಕೇಂದ್ರದಲ್ಲಿರುವಂಥ ಮೇರು ಪರ್ವತದಿಂದ ಹೊರಟ್ರೆ ಎಷ್ಟು ದೂರ ಆಗುತ್ತೆ ಅಂತ ಹೇಳಿದ್ರೆ 25 ಕೋಟಿ ಯೋಜನ. ಅದನ್ನು ವಾದಿರಾಜರು 50 ಕೋಟಿ ಅಂತ ಹೇಳ್ತಾರೆ. ಅಂದರೆ ಈ ಪಕ್ಕ ಮತ್ತು ಆ ಪಕ್ಕ ಅಂತ ಈ ರೀತಿ ತಗೊಂಡು, ಸೊ ಹೀಗೆ ಒಂದು ವೇಳೆ ಅದು ಇನ್ನೂ ಜಾಸ್ತಿ. ಈಗ 25 ಕೋಟಿ ಯೋಜನೆ ಅಂತ ತಗೊಂಡ್ರೂ ಎಷ್ಟಾಯಿತು ಅದು. ಸೊ ಅಷ್ಟು ದೊಡ್ಡ ಬ್ರಹ್ಮಾಂಡ ಅಂಡ ಅಂತ ಇರುವಂಥದ್ದು. ಆ ಅಂಡಕ್ಕೆ ಅಪ್, ಅಗ್ನಿ, ಈರ, ನಭ ಅಂತ. ಅಪ್ ಅಂದರೆ ನೀರು, ಆಮೇಲೆ ಅಗ್ನಿ, ಆಮೇಲೆ ಗಾಳಿ ವಾಯು ಅಥವಾ ಗಾಳಿ ಮತ್ತು ಆಕಾಶ. ಹೀಗೆ ಈ 4 ಆವರಣಗಳು, ಒಂದಕ್ಕಿಂತ ಇನ್ನೊಂದು ಆವರಣ 10 ಪಟ್ಟು. ಆ 4 ಆವರಣ ಆದಮೇಲೆ ಅಹಂಕಾರ ತತ್ವ, ಮಹತ್ತತ್ವ ಅನ್ನುವಂಥ 2 ಆವರಣಗಳು. ಅದು ಅಂತೇಳಿದರೆ ಆಕಾಶ ತತ್ವದ 10 ಪಟ್ಟು ಮಹತ್ತತ್ವ ಆವರಣ, ಮಹತ್ತತ್ವ ಆವರಣದ 10 ಪಟ್ಟು ಅಹಂಕಾರ ತತ್ವದ 10 ಪಟ್ಟು ಮಹತ್ತತ್ವದ ಆವರಣ. ಹೀಗೆ ಅಲ್ಲಿಂದ ಮತ್ತೆ 3 ಗುಣಗಳಂದರೆ ಸತ್ವ, ರಜ, ತಮ ಅಂತ. ಈ ಗುಣಗಳು ಅಷ್ಟೇ ಮಹತ್ತತ್ವದ 10 ಪಟ್ಟು, ಸತ್ವಗುಣ ಆದರೆ ಸತ್ವಗುಣದ 10 ಪಟ್ಟು, ರಜೋಗುಣದ 10 ಪಟ್ಟು, ತಮೋಗುಣ. ಹೀಗೆ 9 ಆವರಣಗಳು. ಇಷ್ಟು ಆವೃತವಾಗಿದೆ ಈ ಬ್ರಹ್ಮಾಂಡ. ಅಂದರೆ ಈ ಎಲ್ಲ ಬ್ರಹ್ಮಾಂಡ. ಮತ್ತು ಹೇಳುವಂಥದ್ದೇನು, ಭಗವಂತ ಏನು ಹೇಳ್ತಾನೆ ಅಂತ ಹೇಳಿದರೆ, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದು ನಾನೇ, ಪಾಲನೆ ಮಾಡೋದು ನಾನೇ, ಆಮೇಲಿಂದ ಸಂಹಾರ ಮಾಡೋದು ನಾನೇ. ಎಲ್ಲವೂ ನನ್ನ ಅಧೀನ. ನಾನು ಎಲ್ಲ ಇಡೀ ವ್ಯಾಪ್ತನಾಗಿದ್ದೇನೆ. ಅಹಂ ವ್ಯಾಪ್ತಃ ಸರ್ವಗಃ, ಎಲ್ಲ ಕಡೆ ಇದ್ದೇನೆ, ಎಲ್ಲ ಕಡೆ ಹೋಗಿದ್ದೇನೆ. ಗ ಅಂದರೆ ಹೋಗುದು, ಗಮನ. ಸೊ ಅನಂತ ರೂಪ ನಾನು. ನಿರಂತರ, ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಭೇದ ಇಲ್ಲ. ರಾಮ ಕೃಷ್ಣ ಏನೂ ಭೇದ ಇಲ್ಲ, ರಾಮನ ರೂಪಕ್ಕೂ ಕೃಷ್ಣನ ರೂಪಕ್ಕೂ. ಹಾಗೆ ಪರಶುರಾಮ ರೂಪ, ಅದಕ್ಕೂ ಪರಶುರಾಮ ರೂಪಕ್ಕೂ ಕೃಷ್ಣನ ರೂಪಕ್ಕೂ ಏನೂ ಭೇದ ಇಲ್ಲ.
ಸೊ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ, ಭಗವಂತನ ಅವಯವಗಳಲ್ಲಿ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತನಾದ ಭಗವಂತ ಅನಂತ ಶೀರ್ಷ, ಅನಂತ ಅಕ್ಷ ಕಣ್ಣುಗಳು, ಅನಂತ ಪಾದ, ಅನಂತ ಕರ ಅಂತ ಹೇಳಿದರೆ ಬಾಹುಗಳು, ಸೊ ಅನಂತ ಊರು, ಅನಂತ ತೊಡೆಗಳಿರುವಂಥ ಅಂದರೆ ವಿಶ್ವರೂಪ ಇರುವಂಥ ಭಗವಂತ, ವಿಶ್ವರೂಪ ದರ್ಶನ, ಅನಂತ ಗುಣ ಮಾಹಾತ್ಮ್ಯ, ಚಿದಾನಂದ, ಚಿತ್ ಅಂದರೆ ಜ್ಞಾನ, ಆನಂದ ಅಂದರೆ ಸುಖ. ಸೊ ಆ ಜ್ಞಾನ ಮತ್ತು ಸುಖಗಳೇ ಏನು ಶರೀರವಾಗಿರುವಂಥ ಭಗವಂತ. ಸೊ ಇದನ್ನೆಲ್ಲ ಯೋಚನೆ ಮಾಡಿದ್ದೀಯಾ ಅಂತ ಅರ್ಜುನನಿಗೆ ಹೇಳುವಂಥದ್ದು. ಇದೆಲ್ಲ ಹೇಳುವಾಗ ಅರ್ಜುನ ಯೋಚಿಸ್ತಾನೆ, ಅಯ್ಯೋ ಇಷ್ಟೆಲ್ಲ ಯಾವುದೂ ಗೊತ್ತಿರಲಿಲ್ಲಲ್ಲ ನನಗೆ, ನಾನು ಮತ್ತೆ ಹೇಗೆ ಹೇಳಿಬಿಟ್ಟೆ ಆ ಬ್ರಾಹ್ಮಣನಿಗೆ. ಮದ್ವಶ ಏವ ಸರ್ವೇಪಿ, ಎಲ್ಲವೂ ನನ್ನ ವಶದಲ್ಲಿ, ತ್ವಂ ನೀನು ಕೂಡ ನನ್ನ ವಶ ಅಂತ ಅರ್ಜುನನಿಗೆ ನೇರವಾಗಿ ಹೇಳ್ತಾನೆ ಭಗವಂತ, ನೀನು ಕೂಡ ನನ್ನ ವಶ ಅಂತ. ಅರ್ಜುನನ ಜಾಗದಲ್ಲಿ ಯಾವ ಪ್ರಾಣಿನೇ ಇರಲಿ, ನಾವಿದ್ದರೂ ಅಷ್ಟೇ, ನಾವು ಭಗವಂತನ ವಶ. ಅನ್ಯೇ ಎಲ್ಲರೂ ಕೂಡ. ಸೊ ಅದೇ ಹೇಳುವಂಥದ್ದು ಮದ್ವಶ ಏವ ಸರ್ವೇಪಿ, ಹೇ ಧನಂಜಯ, ಹೇ ಅರ್ಜುನ. ಅಂದರೆ ಇದು ಭಗವದ್ಗೀತೆ ಕೇಳಿದಾಗೆ ಆಗ್ತದೆ. ಮದ್ವಶ ಏವ ಸರ್ವೇಪಿ ತ್ವಂ ಚ ಅನ್ಯೇ ಚ ಧನಂಜಯ ಮತ್ಪ್ರಸಾದಾತ್, ಎಲ್ಲ ಪ್ರಾಣಿಗಳ ಬಲ ಮತ್ತು ವಿಜಯ, ಎಲ್ಲ ಗುಣಗಳು ಎಲ್ಲವೂ ಮತ್ಪ್ರಸಾದಾತ್ ನನ್ನ ಅನುಗ್ರಹದಿಂದಲೇ ಇರುವಂಥದ್ದು. ತಸ್ಮಾತ್ ಆದ್ದರಿಂದ ನಾ ವಿಸ್ಮಯ, ನನ್ನಿಂದಲೇ ಎಲ್ಲ ಆಗುವುದು. ಸೊ ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಅಧಿಕಾರ ಇದೆ, ನನ್ನ ಹತ್ರ ರೂಪ ಇದೆ, ನಾನು ಅಂತ ಹೇಳ್ಕೊಂಡು ಮದದಿಂದ ನಾನೇ ಎಲ್ಲ ಅಂತ ಭಗವಂತನನ್ನು ಮರೆತು ಬಿಡ್ತಾರೆ, ಭಗವಂತನೇ ಇಲ್ಲ ಅಂತ ಹೇಳ್ತಾರೆ, ಭಗವಂತನನ್ನು ನಾನೇ ಭಗವಂತ ಅಂತ ಹೇಳ್ಕೊಳ್ತಾರೆ. ಈ ರೀತಿ ನಾನಾ ನಮೂನೆಯಲ್ಲಿ ಭಗವದ್ವೇಷಿಗಳಿದ್ದಾರೆ. ಸೊ ಆ ದ್ವೇಷಿಗಳ ಸಾಲಿಗೆ ನೀನು ಸೇರಬೇಡ. ಆ ವಿಸ್ಮಯ, ನಾನೇ ಎಲ್ಲ, ನನ್ನಿಂದ ಎಲ್ಲ ಅನ್ನುವಂಥ ಅಹಂಕಾರಿಗಳು, ಅದಕ್ಕೆ ಹೆಸರು ವಿಸ್ಮಯ ಅಂತ. ಅಂಥದ್ದು ಆಗಬೇಡ ನೀನು, ದರ್ಪ ಹೊಂದಬೇಡ ನೀನು. ತ್ವಯ ನಿನ್ನಿಂದ ಅಂಥದ್ದು ಆಗದೇ ಇರಲಿ. ಅನಘ, ಹೇ ಅನಘ ಅಂತ ಹೇಳಿದರೆ ಯಾವುದೇ ರೀತಿಯ ಪಾಪಗಳು ಇಲ್ಲದೆ ಇರುವಂಥ ಅರ್ಜುನ ಅಂತ ತಿಳ್ಕೊಂಡು ಈ ರೀತಿ ಹೇಳ್ತಾನೆ. ಸೊ ಭಗವಂತ ಅರ್ಜುನನಿಗೆ. ಸೊ ಆ 51ನೇ ಶ್ಲೋಕದಲ್ಲಿ ಒಂದು ಲೈನ್ ಆಗಿದೆ, 52ನೇ ಶ್ಲೋಕದಲ್ಲಿ. ನೆಕ್ಸ್ಟ್ 52ನೇ ಒಂದು ಲೈನು, 53ನೇ 2 ಲೈನ್, ಒಟ್ಟು 3 ಲೈನ್ ಹೀಗೆ ಓದ್ಬೋದು ವೈದ್ಯರೇ. ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ ಇತ್ಯುಕ್ತ ಪ್ರಣಿಪತ್ಯೈನಂ ಕ್ಷಮಸ್ವೇತ್ಯಾಹ ಕಲ್ಪನಃ. ಇದರಲ್ಲಿ ಪರಿಮಾಣ ಮಠದ ಪುಸ್ತಕದಲ್ಲಿ 52ನೇ ಶ್ಲೋಕದ್ದು 2ನೇ ಲೈನ್, ಆಮೇಲೆ 53ನೇ ಶ್ಲೋಕ. ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನನ್ನಲ್ಲಿಯೇ ಇಷ್ಟ ಮನಸ್ಸುಳ್ಳವನಾಗಿ ನನ್ನ ಭಕ್ತನೂ ಆಗಿ ನನ್ನನ್ನು ಆರಾಧಿಸು ಹಾಗೂ ನನ್ನನ್ನೇ ನಮಿಸು. ನೀನು ನನ್ನನ್ನೇ ಹೊಂದುತ್ತಿ, ನೀನು ನನಗೆ ಪ್ರಿಯನಾಗಿದ್ದಿ. ಇದನ್ನು ನಿನಗಾಗಿ ಸತ್ಯವನ್ನು ಪ್ರತಿಜ್ಞಾಪೂರ್ವಕವಾಗಿ ಹೇಳುತ್ತಿದ್ದೇನೆ. ಈ ಪ್ರಕಾರವಾಗಿ ಹೇಳಿಸಿಕೊಂಡಂತ ಅರ್ಜುನನು ಕೃಷ್ಣನನ್ನು ನಮಸ್ಕರಿಸಿ ನನ್ನನ್ನು ಕ್ಷಮಿಸು ಅಂತ ಹೇಳುತ್ತಾನೆ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇವ ಏಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ ಇತ್ಯುಕ್ತಃ ಪ್ರಣಿಪತ್ಯೈನಂ ಕ್ಷಮಸ್ವ ಇತ್ಯಾಹ ಫಲ್ಗುಣಃ. ಅಂಥೇಳಿದರೆ ಅರ್ಜುನನಿಗೆ ಮಾತಿನಲ್ಲೇ ಭಗವಂತ ತನ್ನ ವಿಶ್ವರೂಪವನ್ನು ತೋರಿಸಿಬಿಟ್ಟಿದ್ದಾನೆ. ವಿಶ್ವರೂಪವನ್ನು ತೋರಿಸಿ ಭಗವಂತ ಹೇಳ್ತಾನೆ ಅರ್ಜುನನಿಗೆ. ಅಂದರೆ ಭಗವದ್ಗೀತೆಯಲ್ಲಿ ಯಾವ ರೀತಿ ಭಗವಂತ ಅರ್ಜುನನಿಗೆ ಹೇಳ್ತಾನೋ ಅದೇ ರೀತಿಯಲ್ಲಿ ಹೇಳ್ತಾನೆ ಅಂತ ಎಣಿಸ್ಕೊಳ್ಬೋದು. ಈ ಶ್ಲೋಕ ಭಗವದ್ಗೀತೆದೇ ಶ್ಲೋಕ. ಮನ್ಮನಾಭವ, ಹೇ ಅರ್ಜುನ. ಅಂದರೆ ಅರ್ಜುನ ಅಂತೇಳಿದರೆ ನಾವೆಲ್ಲ ಎಲ್ಲ ಸಜ್ಜನರಿಗೆ ಹೇಳುವಂಥ ಮಾತು. ಯಾಕಂದರೆ ದುರ್ಜನರಿಗೆ
ಹೇಳಿ ಪ್ರಯೋಜನ ಇಲ್ಲ. ಆದ್ದರಿಂದ ಸಜ್ಜನರಿಗೆ ಮಾತ್ರ ಹೇಳುವಂಥದ್ದು ಮನ್ಮನಾ ಭವ. ಮನ್ಮನಾ ಭವ ಅಂದರೆ ನಿನ್ನ ಮನಸ್ಸು ಮತ್ ಮನಾಭವ, ನನ್ನಲ್ಲೇ ಮನಸ್ಸಿಡು. ಮತ್ ಮನ, ನಿನ್ನ ಮನ ನನಗೆ ಕೊಟ್ಟು ಬಿಡು, ನನ್ನಲ್ಲಿ ನಿನ್ನ ಮನಸ್ಸಿಡು, ಬೇರೆ ಯಾವುದು ಬೇಡ. ನಾನು ಮಾತ್ರ ಅಂದರೆ ಭಗವಂತ ಮಾತ್ರ ಅಂದರೆ ಎಲ್ಲವೂ, ಎಲ್ಲ ದೇವರುಗಳು ದೇವತೆಗಳು ಭಗವಂತಂದೇ ಪರಿವಾರ. ಆದ್ದರಿಂದ ಆ ಭಗವಂತ ಯಾರು? ಶ್ರೀಕೃಷ್ಣ. ಭಗವಂತನನ್ನು ಮಾತ್ರ ನೀನು ಮನಸ್ಸಿನಲ್ಲಿ ಇಟ್ಟುಕೋ. ನಿನ್ನ ಮನಸ್ಸಿನಲ್ಲಿ ಪೂರ್ತಿ ಭಗವಂತನೇ ತುಂಬಿರಬೇಕು, ಅಥವಾ ನಿನ್ನ ಮನಸ್ಸನ್ನು ಭಗವಂತನಿಗೆ ಕೊಟ್ಟು ಬಿಡು. ಮನ್ಮನಾಭವ. ಮನ್ ಅಂದರೆ ಮತ್ತು ನನಗೆ. ನನಗೆ ಅಂದರೆ ನಿನ್ನ ಮನಸ್ಸು ನನಗೆ, ಅಂದರೆ ನಿನ್ನ ಮನಸ್ಸು ನನ್ನಲ್ಲಿ ಬಂದು ಕೂತ್ಕೊಂಡ್ಬಿಡ್ಲಿ. ಮತ್ತು ಮನ ಭವ, ಆಗು. ಭವ ಅಂದರೆ ಆಗು, ಅಂದರೆ ನನ್ನಲ್ಲೇ ಮನಸ್ಸಿಟ್ಟವನು ಆಗು. ಮನ್ಮನ ಭವ. ಮತ್ತು ಭಕ್ತ ಅಂದರೆ ಭಕ್ತಿ, ಅಂದರೆ ಏನು ಬೇರೆ ಎಲ್ಲ ಬಿಟ್ಟುಬಿಡು ಅಂತ. ಹೆಂಡತಿ ಮಕ್ಕಳು ಅದು ಇದು ನಾನು ನನ್ನದು ಎಲ್ಲ ಬಿಟ್ಟು ನನ್ನನ್ನು ಮಾತ್ರ ಯೋಚನೆ ಮಾಡು. ಮತ್ತು ಭಕ್ತ ಅಂದರೆ ಅಷ್ಟೆಲ್ಲ ನಮಗೆ ಅಂತೂ ಆಗುವುದಿಲ್ಲ. ಸೊ ನಾವು ಎಷ್ಟು ಭಕ್ತಿ ಮಾಡ್ಬೋದಾ ಅಷ್ಟು ಮಾಡುವ. ಮತ್ತು ಭಕ್ತ. ಮತ್ತು ಯಾಜಿ. ಮತ್ತು ಯಾಜಿ ಅಂದರೆ ನನ್ನನ್ನೇ ಪೂಜೆ ಮಾಡು. ಮತ್ತು ಯಾಜಿ, ನನ್ನನ್ನೇ ಏನೇನನ್ನು ಮಾಡುತ್ತೀಯೋ ಅದು ಎಲ್ಲವೂ ನನ್ನ ಪೂಜೆ ಅಂತ ಮಾಡು ಅಂತ ಇನ್ನೊಂದು ರೀತಿಯಲ್ಲಿ. ಮತ್ತು ಯಾಜಿ ಅಂತೇಳಿದರೆ ಏನದು? ನಾನೇ ಅಂತೇಳಿದರೆ ನಿನ್ನ ಆತ್ಮದಲ್ಲಿ, ನಮ್ಮ ಆತ್ಮದಲ್ಲಿ ಭಗವಂತ ಇದ್ದಾನೆ, ನನ್ನ ಬುದ್ಧಿಯೇ ಲಕ್ಷ್ಮೀದೇವಿ. ಆಮೇಲೆ ನಾನು ಏನೆಲ್ಲ ಬೆಳಿಗ್ಗೆಯಿಂದ ಕೆಲಸ ಮಾಡ್ತೇನೋ ಅದೆಲ್ಲ ಭಗವಂತನಿಗೆ ಅರ್ಪಣೆ ಅಂತ. ಭಾರಿ ಕಷ್ಟ ಇದೆ ಅಂತೇಳಿದರೆ, ಕೆಲವೆಲ್ಲ ನಮಗೆ ಏನಾದರೂ ಯೋಚನೆ ನಮ್ಮದು ಸರಿ ಇಲ್ಲ ಅಂತೇಳಿದರೆ ಅದು ಭಗವಂತನಿಗೆ ಅರ್ಪಣೆ ಆಗಿಬಿಡ್ತದೆ. ಸೊ ನಾವು ಯಾರನ್ನಾದರೂ ದ್ವೇಷ ಮಾಡಿದರೆ ಅದು ಭಗವಂತನಿಗೆ ಅರ್ಪಣೆ ಆಗ್ತದೆ. ಯಾರ ಮೇಲಾದರೂ ಹೊಟ್ಟೆಗಿಚ್ಚು ಮಾಡಿದರೆ ಅದು ಭಗವಂತನಿಗೆ ಅರ್ಪಣೆ ಆಗ್ತದೆ. ಈ ರೀತಿ ಅಂತೇಳಿದರೆ ಅದೆಲ್ಲ ಬಿಡಬೇಕು. ಆ ದುರ್ಗುಣಗಳನ್ನೆಲ್ಲ ಬಿಟ್ಟು ನಾವು ಏನು ಮಾಡ್ತೀವೋ ಅದು ಎಲ್ಲವೂ ಭಗವಂತನ ಪೂಜೆ. ಎಲ್ಲವೂ ಬೆಳಿಗ್ಗೆಯಿಂದ ರಾತ್ರಿ ಮಲಗುವ ತನಕ ಮಾಡಿದ್ದೆಲ್ಲ ಮಲಗುವ ಮೊದಲು ಕೃಷ್ಣಾರ್ಪಣ ಮಸ್ತು ಅಂತೇಳಿ ಮಲಗಬೇಕು. ಆ ಥರ ಇದು ಮದ್ಯಾಜಿ. ಮದ್ಯಾಜಿ ಅಂದರೆ ನನ್ನನ್ನೇ ಪೂಜೆ ಮಾಡು ಅಂತ ಸಿಂಪಲ್ ಅರ್ಥ. ಇನ್ನೂ ಡೀಪಾಗಿ ಹೋದರೆ ನಾನು ಮಾಡಿದ್ದು ಎಲ್ಲವೂ ನಿನಗೆ ಪೂಜೆ. ನಾನು ಮಾಡಿದ್ದು ಬೆಳಿಗ್ಗೆಯಿಂದ ರಾತ್ರಿ ತನಕ, ಬೆಳಿಗ್ಗೆ ಎಚ್ಚರ ಆದ ಮೇಲೆ ರಾತ್ರಿ ಮಲಗುವ ತನಕ ಮಾಡಿದ್ದೆಲ್ಲವೂ ನಿನಗೆ ಪೂಜೆ. ಮತ್ಯಾಜಿ. ಮಾಂ ನಮಸ್ಕುರು ಅಂದರೆ ನಿನ್ನ ನಮಸ್ಕಾರ ಎಲ್ಲ ನನಗೆ, ಇನ್ಯಾರಿಗೂ ನಮಸ್ಕಾರ ಮಾಡುವಂಥದ್ದಿಲ್ಲ, ಯಾರಿಗೂ ಬೇಡಲಿಕ್ಕಿಲ್ಲ, ಭಗವಂತನ ಹತ್ರ ಮಾತ್ರ ಬೇಡಬೇಕು. ಮಾಂ ನಮಸ್ಕುರು ಅಂದರೆ ಸಂಪೂರ್ಣ ಶರಣಾಗತಿ ಅಂತ. ಪುರಂದರದಾಸರದ್ದೆಲ್ಲ ಪದ್ಯಗಳುಂಟು ಇದಕ್ಕೆ. ಸಂಪೂರ್ಣ ಶರಣಾಗತಿ ಅಂತ ಹೇಳಿದ್ರೆ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ. ಮಾಂ ನಮಸ್ಕುರು. ಮಾಮೇವ ಏಷ್ಯಸಿ. ಮಾಂ ನನ್ನನ್ನು, ಏವ ಮಾಂ ಏವ ಏಷ್ಯಸಿ ನೀನು. ಈ ರೀತಿ 4 ಹೇಳಿದರು ಭಗವಂತ. ಯಾವುದೆಲ್ಲ ಹೇಳಿದರು? ಮನ್ಮನಾ ಭವ, ಮದ್ಭಕ್ತೋ ಭವ, ಮದ್ಯಾಜಿ ಭವ, ಮಾಂ ನಮಸ್ಕುರು. ನನ್ನಲ್ಲೇ ನಿನ್ನ ಮನಸ್ಸನ್ನು ಇಡು, ನಿನ್ನ ಎಲ್ಲ ಭಕ್ತಿ ನನ್ನನ್ನೇ ನಿನ್ನ ಪೂರ್ತಿ ಭಕ್ತಿ ನನಗೆ ಒಪ್ಪಿಸಿಬಿಡು. ಇಡೀ ಎಲ್ಲ ಏನೆಲ್ಲ ಮಾಡ್ತೀಯೋ ಎಲ್ಲವೂ ನನ್ನ ಪೂಜೆ ಅಂತ ತಿಳಿದು ಮಾಡು. ಮಾಂ ನಮಸ್ಕುರು, ನನಗೆ ನಮಸ್ಕಾರ ಮಾಡು. ಪೂರ್ತಿ ನಮಸ್ಕಾರ ಮಾಡುವುದಂತ ಹೇಳಿದರೆ ಕಾಯ ವಾಚ ಮನಸ ನಮಸ್ಕಾರ. ಸೊ ಮಾತಿನಲ್ಲಿ ಸ್ತೋತ್ರ ನನ್ನನ್ನೇ ಕುರಿತು ಮಾಡು, ನಿನ್ನ ಮನಸ್ಸಿನಲ್ಲಿ ನಾನೇ ಇರಬೇಕು. ಆಮೇಲೆ ನೀನು ಪೂರ್ತಿ ಉದ್ದಂಡ ನಮಸ್ಕಾರ ಮಾಡು. ಮಾಂ ನಮಸ್ಕುರು ಅಂದರೆ ಸಂಪೂರ್ಣ ಶರಣಾಗತಿ ಆಗು. ಈ ರೀತಿ 4 ನೀನು ಮಾಡಿದಾಗ ಮಾಮೇವ ಏಷ್ಯಸಿ. ಮಾಂ ನನ್ನನ್ನು, ಏವ ಅಂದರೆ ನನ್ನನ್ನೇ, ಮಾಂ ಏವ ಅಂದರೆ ಇನ್ಯಾರನ್ನಲ್ಲ, ನನ್ನನ್ನೇ, ಏಷ್ಯಸಿ ಹೊಂದುತ್ತೀಯಾ ಅಂತೇಳಿದರೆ ನಿನಗೆ ಮೋಕ್ಷ ಖಂಡಿತ. ಇಷ್ಟು ಮಾಡಿದರೆ
ಅಂದರೆ ಮೋಕ್ಷ ಅಂತ ಹೇಳಿದರೆ ಸುಲಭದಲ್ಲಿ ಸಿಗುವಂಥದ್ದಲ್ಲ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು, ಇದು 4 ಮಾಡಿದರೆ ನೀನು ಮಾಮೇವ ಯೇಷಸಿ, ನನ್ನನ್ನೇ ಹೊಂದುತ್ತೀಯ. ಮಾಂ ಏವ, ನನ್ನನ್ನೇ. ಮಾಂ ಅಂದರೆ ನನ್ನನ್ನು, ಮಾಮೇವ ಅಂದರೆ ನನ್ನನ್ನೇ ಹೊಂದುತ್ತೀಯ, ಬೇರೆ ಎಲ್ಲಿಗೂ ಹೋಗುವುದಿಲ್ಲ ನೀನು. ಸೊ ಮಾಮೇವ ಯಶಸ್ಸಿ, ಮೋಕ್ಷಕ್ಕೆ ಬರ್ತಿ, ಮತ್ತು ಯಾವ ಸ್ವರ್ಗಲೋಕ ಬೇರೆ ಯಾವ ಲೋಕಗಳಿಗೂ ಹೋಗುವುದಿಲ್ಲ ನೀನು. ಮಾಮೇವ ಯಶಸ್ಸಿ ಸತ್ಯಂ, ಖಂಡಿತ ಸತ್ಯಂ. ತೇ ಪ್ರತಿಜಾನೆ, ಅರೆ ಅರ್ಜುನ, ನಿನಗೆ ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ಇದಿಷ್ಟು ನೀನು ಮಾಡು, ಇಷ್ಟು ನೀನು ಮಾಡು. ಅಂದರೆ ಇಷ್ಟು ಮಾಡೋದು ಹೇಗೆ ಅಂದರೆ ಅರ್ಜುನನಿಗೆ ಎಷ್ಟು ತಲೆ ಬಿಸಿ ಆಗಿರ್ಬೋದು. ಅಂದರೆ ಅರ್ಜುನ ಯಾವ ರೀತಿ ಆಗಿರ್ಬೋದು, ಮನ್ಮನ ಭವ ಮದ್ಭಕ್ತು ಮದ್ಯಾಜಿ ಮಾಂ ನಮಸ್ಕುರು, ಇಷ್ಟು ಮಾಡಿದರೆ ನೀನು ನನ್ನನ್ನೇ ಹೊಂದುತ್ತೀಯ. ಇಷ್ಟು ಮಾಡಬೇಕಲ್ಲ, ಎಷ್ಟು ಇದು ಎಷ್ಟು ಇದೆ ಇದರಲ್ಲಿ ಅಂದರೆ ತೇ ಪ್ರತಿಜಾನೆ. ಸುಲಭದಲ್ಲಿ ಒಂದೇ ಲೈನ್ನಲ್ಲಿ ಆ ಶ್ಲೋಕ ಇದೆ. ಆದರೆ ಇಡೀ ಆ 4 ನೀನು ಮಾಡು, ಆ 4 ಮಾಡಿದರೆ ನೀನು ನನ್ನನ್ನೇ ಹೊಂದುತ್ತೀಯ. ಆ 4 ಅಂದರೆ ಎಷ್ಟು ದೊಡ್ಡದಿದೆ ಅಂತ ನೋಡಿ. ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆಯೋ ಹಾಗೆ ಈ 4 ದೊಡ್ಡದಿದೆ, ಅಷ್ಟು ದೊಡ್ಡದಿದೆ ಅದು. ಮಾಮೇವ ಯಶಸ್ಸಿ ಸತ್ಯಂ, ಖಂಡಿತ. ತೇ ಪ್ರತಿಜಾನೆ, ಪ್ರತಿಜಾನೆ ಪ್ರತಿಜ್ಞೆ ಮಾಡಿ ಹೇಳ್ತೇನೆ ಅರ್ಜುನ ಅಂತ ಭಗವಂತ ಹೇಳ್ತಾನೆ ಅರ್ಜುನನಿಗೆ. ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಲಾಸ್ಟಿಗೆ ಭಗವಂತ ಹೇಳ್ತಾರೆ, ನೀನು ನನ್ನ ಅತಿ ದೊಡ್ಡ ಭಕ್ತ ಅರ್ಜುನ, ಆದ್ದರಿಂದ ಪ್ರಿಯೋ ಅಸಿ, ಪ್ರಿಯ ಅಸಿ ಮೇ. ಮೇ ಅಂದರೆ ನನಗೆ, ಪ್ರಿಯ ಅಸಿ ನೀನು ನನಗೆ ಅತ್ಯಂತ ಪ್ರಿಯನಾಗಿದ್ದಿ. ಅಷ್ಟು ಪ್ರಿಯನಾದ ಕಾರಣ ನೀನು ನನ್ನನ್ನೇ ಲೆಕ್ಕಿಸದೆ ಆ ಬ್ರಾಹ್ಮಣನಿಗೆ ಮಾತು ಕೊಟ್ಟೆ. ಆಮೇಲಿಂದ ನಾನು ಕೇಳಿದೆ ನಿನಗೆ, ನಿನ್ನಿಂದ ಆಗ್ತದ ಅರ್ಜುನ ಅಂತ. ಅದನ್ನು ಅರ್ಥ ಮಾಡಿಕೊಳ್ಳದೆ ಹೇಳಿಬಿಟ್ಟು ನನ್ನಿಂದ ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿದರೆ ಈ ಬ್ರಾಹ್ಮಣನ ಮಕ್ಕಳ ರಕ್ಷಣೆ ನಾನು ಬೆಂಕಿಗೆ ಹಾರಿ ಪ್ರಾಣ ಬಿಡ್ತೇನೆ ಅಂತ ಪ್ರತಿಜ್ಞೆ ಬೇರೆ ಮಾಡಿದಿ. ಆದರೆ ನೀನು ನನಗೆ ಅತ್ಯಂತ ಪ್ರಿಯ ಅಲ್ವಾ, ಆದ್ದರಿಂದ ನೀನು ಬೆಂಕಿಗೆ ಹಾರಲಿಕ್ಕೆ ಹೋಗುವಾಗ ನಿನ್ನನ್ನು ಬಿಡದೆ ನಿನ್ನನ್ನು ಆ ಬ್ರಾಹ್ಮಣನನ್ನು ಕರ್ಕೊಂಡು ಇಡೀ ಬ್ರಹ್ಮಾಂಡ ಒಂದು ಏನು ಸುತ್ತು ಹಾಕಿ ಆಯಿತು. ಒಂದು ಬ್ರಹ್ಮಾಂಡಕ್ಕೆ ಅಲ್ಲಿ ಇದು ದಾಟಿ ಬಿಟ್ಟು ಮೋಕ್ಷಕ್ಕೆ ಹೋಗಿ ಅಲ್ಲಿ ತನ್ನ ನಾರಾಯಣ ರೂಪದಲ್ಲಿ 48 ನಿಮಿಷಗಳ ಕಾಲ ಐಕ್ಯನಾಗಿ ಆಮೇಲೆ ಆ ಮೋಕ್ಷ ಲೋಕದಿಂದ ಹೊರಗೆ ಬಂದು ಆ 4 ಬ್ರಾಹ್ಮಣನ ಮಕ್ಕಳನ್ನು, ದ್ವಾರಪಾಲಕರೇ 4 ಮಕ್ಕಳು, ಅವರನ್ನು ಕರ್ಕೊಂಡು ಪುನಃ ರಥದಲ್ಲಿ ಕೂರಿಸಿಕೊಂಡು ವಾಪಸ್ಸು ಬಂದಿದ್ದಾಯಿತು. ಇಡೀ ಬ್ರಹ್ಮಾಂಡದ ಪ್ರದಕ್ಷಿಣೆ ಆಗಿ ಹೋಯಿತು. ಈ ಅರ್ಜುನನಿಗೆ ಇಡೀ ಬ್ರಹ್ಮಾಂಡವನ್ನು ತೋರಿಸಿ ಭಗವಂತ ಕೇಳ್ತಾನೆ, ನಿನಗಿದೇನು ಅರ್ಥ ಆಯಿತಾ? ಅರ್ಥ ಆಗಲಿಲ್ಲ ಅಂತ ಹೇಳಿದಾಗ ಪೂರ್ತಿ ವರ್ಣನೆ ಮಾಡ್ತಾನೆ. ನೋಡು, ಇದು ಈ ಲೋಕ, ಇದು ಈ ದ್ವೀಪ, ಆಮೇಲೆ ಈ ಸಮುದ್ರ, ಈ ದ್ವೀಪ, ಈ ಸಮುದ್ರ, ಆಮೇಲೆ ಇದು ಬಂತು ಬಂಗಾರದ ಲೋಕ, ಇದು ಲೋಕಾಲೋಕ, ಇದು ಅಂಧತಮಸ್ಸು, ಇದು ಘನೋದಕ, ಆಮೇಲೆ ಸಿಕ್ಕಿದ್ದು ನಮ್ಮ ಮೋಕ್ಷ. ಹೀಗೆ ಎಲ್ಲ ವರ್ಣನೆ ಮಾಡಿ ನವ ಆವರಣಗಳನ್ನು ಹೇಳಿ ಅರ್ಜುನನಿಗೆ, ನೋಡಪ್ಪ ಗೊತ್ತಾಯ್ತಾ ಬ್ರಹ್ಮಾಂಡ ಅಂತೇಳಿ, ಅಂದರೆ ಇನ್ನೇನು ತಿಳ್ಕೊಂಡಿದ್ದಿ? ಆಮೇಲೆ ಇಡೀ ಆ ಬ್ರಹ್ಮಾಂಡದ ಒಡೆ ಯಾರು? ನಾನು ಸರ್ವವ್ಯಾಪ್ತನಾಗಿದ್ದೇನೆ, ನಿನ್ನ ಒಳಗೂ ಇದ್ದೇನೆ, ಇನ್ನೊಂದು ಪ್ರಾಣಿಯ ಒಳಗೂ ಇದ್ದೇನೆ, ಎಲ್ಲ ಸರ್ವ ಪ್ರಾಣಿಗಳ ಒಳಗೂ ಇದ್ದೇನೆ ನಾನು ಅಂತೇಳಿದೆ. ಇಡೀ ಲೋಕದಲ್ಲಿ ಸರ್ವವ್ಯಾಪ್ತನಾಗಿದ್ದೇನೆ ನಾನು, ಎಲ್ಲಿ ಇಲ್ಲ ಅಂತೇಳಿ ಇಲ್ಲವೇ ಇಲ್ಲ. ಪ್ರತಿದಲ್ಲಿ ಅಲ್ಲಿ ಪ್ರಹ್ಲಾದನ ಹತ್ರ ಕೇಳ್ತಾನೆ ಹಿರಣ್ಯಕಶಿಪು, ಈ ಕಂಬದಲ್ಲಿ ಕೂಡ ಇದ್ದಾನ ಅಂತ ಹೇಳ್ತಾನೆ ಪ್ರಹ್ಲಾದ. ಎಲ್ಲ ಕಡೆಯಲ್ಲಿ ಇದ್ದಾನೆ ಅಂತ ಹೇಳಿದರೆ ಈ ಕಂಬದಲ್ಲಿ ಇಲ್ಲದಿರ್ತಾನ? ಈ ಕಂಬದಲ್ಲಿ ಸಹ ಇದ್ದಾನೆ. ಹೌದಾ, ಈ ಕಂಬದಲ್ಲಿ ಇದ್ದಾನ, ನೋಡಿ ಬಿಡ್ತೇನೆ ಅಂತ ಹೊಡೆದ ಕಂಬಕ್ಕೆ, ಅಲ್ಲಿಂದ ನರಸಿಂಹ ಬಂದ. ಹಾಗೆ ಅಂತ ಹೇಳಿದರೆ ಎಲ್ಲ ಕಡೆಯೂ ಇದ್ದೇನೆ, ಸರ್ವಗಃ ಸರ್ವವ್ಯಾಪ್ತ ಅನಂತರೂಪ. ಆದ್ದರಿಂದ ವಿಶ್ವರೂಪ ಇರುವಂಥ ಭಗವಂತ. ಸೊ ಭಗವಂತನಿಗೆ ಎಷ್ಟು ತಲೆ, ಎಷ್ಟು ಕಾಲು, ಎಷ್ಟು ಕೈ, ಎಷ್ಟು ಪಾದ, ಯಾವುದು ಯಾರಿಗೂ ಪೂರ್ತಿಯಾಗಿ ಯಾರಿಗೂ ಗೊತ್ತಿಲ್ಲ ಅಂಥ ಭಗವಂತ, ಸರ್ವಶಕ್ತನಾದ ಭಗವಂತ ಹೇಳ್ತಾನೆ ಅರ್ಜುನನಿಗೆ, ನೀನು ನನಗೆ ಪ್ರಿಯೋಸಿ, ನೀನು ನನಗೆ ಅತ್ಯಂತ, ನೀನು ದೊಡ್ಡ ಭಕ್ತ, ಆದ್ದರಿಂದ ನೀನು ಬಹಳ ಪ್ರಿಯನಾಗಿದ್ದಿ. ತ್ವಂ ಮೇ, ನೀನು ನನಗೆ, ತ್ವಂ ಮೇ ಪ್ರಿಯ ಅಸಿ, ನೀನು ಬಹಳ ಪ್ರಿಯವಾಗಿ ಇದ್ದೀಯಾ. ಮೇ ತ್ವಂ
ಪ್ರಿಯೋ ಅಸಿ ಅಂತ ಹೇಳಿಬಿಟ್ಟು ಇಷ್ಟು ಹೇಳಿದಾಗ ಅರ್ಜುನನಿಗೆಲ್ಲ ಗೊತ್ತಾಯಿತು. ಏನಂತ ಹೇಳಿದ್ರೆ ತಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದು, ಭಗವಂತ ಅಂತ ಹೇಳಿದರೆ ಏನು ಅನ್ನುವಂಥದ್ದನ್ನು, ಈ ಬ್ರಹ್ಮಾಂಡ ಅಂದರೆ ಏನು, ಈ ಬ್ರಹ್ಮಾಂಡದ ಒಡೆಯ ಭಗವಂತ, ಇಂಥ ಭಗವಂತನಿಗೆ ನಾನು ಏನಂತ ಹೇಳಿದರೆ ಮಾಡಿದ್ದು ಅಪರಾಧ ಅನ್ನುವಂಥದ್ದು ಅರ್ಜುನನಿಗೆ ಪೂರ್ತಿ ಅರಿವಾಯಿತು. ಇತ್ಯುಕ್ತ ಈ ರೀತಿ ಅರ್ಜುನನಿಗೆ ಭಗವಂತ ಹೇಳಿದಾಗ, ಇತಿ ಉಕ್ತ ಅಂದರೆ ಹೇಳಲ್ಪಟ್ಟಾಗ, ಪ್ರಣಿಪತ್ಯ ಏನಂ ಉದ್ದಂಡ ನಮಸ್ಕಾರ ಮಾಡಿದ ಕೃಷ್ಣನಿಗೆ. ಇನ್ನೇನು ತಿಳ್ಕೊಳ್ಳೋಂಥದ್ದಿಲ್ಲ, ಎಲ್ಲ ಹೇಳಿ ಆಯಿತು ಭಗವಂತ. ಎಲ್ಲ ಹೇಳಿಬಿಟ್ಟು ಲಾಸ್ಟಿಗೆ ಹೇಳಿದ್ದು, ನೀನು ನನಗೆ ಅತ್ಯಂತ ಪ್ರಿಯನಾಗಿದ್ದೀಯ ಅರ್ಜುನ ಅಂತ. ಅಂದರೆ ಅರ್ಜುನನಿಗೆ ಕಣ್ಣಲ್ಲಿ ನೀರೇ ಬಂದಿರಬೇಕು. ಸೊ ಇತ್ಯುಕ್ತ ಪ್ರಣಿಪತ್ಯ ಏನಂ ಅಂತ ಹೇಳಿದ್ರೆ ಭಗವಂತನಿಗೆ ಪ್ರಣಿಪತ್ಯ ನಮಸ್ಕಾರ ಮಾಡಿ, ಉದ್ದಂಡ ನಮಸ್ಕಾರ ಮಾಡಿ, ಕ್ಷಮಸ್ವ ಇತ್ಯಾಹ ಫಲ್ಗುಣ ಅಂದರೆ ಅರ್ಜುನ, ಕ್ಷಮಸ್ವ ಅಂತ ಹೇಳಿದ್ರೆ ಕ್ಷಮಿಸಿಬಿಡು ಭಗವಂತ ಅಂತ ನಮಸ್ಕಾರ ಮಾಡ್ತಾನೆ ಅರ್ಜುನ. ಅಂದರೆ ಕಾಯ ವಾಚ ಮನಸ, ಬಾಯಲ್ಲಿ ಹೇಳಿದ್ದು ಮಾತ್ರ ಅಲ್ಲ, ಮನಸ್ಸಿನಲ್ಲಿ ಎಲ್ಲ ತನ್ನ ತಪ್ಪಿನ ಪೂರ್ತಿ ಅರಿವಾಗಿ ಅರ್ಜುನನಿಗೆ ಪಶ್ಚಾತ್ತಾಪ ಆಗಿಬಿಟ್ಟು ಹೇಳ್ತಾನೆ, ಭಗವಂತ ನನ್ನನ್ನು ಕ್ಷಮಿಸು. ಪ್ರಣಿಪತ್ಯ ಏನಂ ಇತ್ಯುಕ್ತ ಇಷ್ಟು ಈ ರೀತಿ ಹೇಳಲ್ಪಟ್ಟಾಗ, ಏನಂ ಭಗವಂತನನ್ನು ಶ್ರೀಕೃಷ್ಣನನ್ನು ಪ್ರಣಿಪತ್ಯ ನಮಸ್ಕಾರ ಮಾಡಿ, ಕ್ಷಮಸ್ವ ಇತಿ ಆಹ ಫಲ್ಗುಣ ಅರ್ಜುನನು ಇತಿ ಆಹ ಈ ರೀತಿ ಹೇಳಿದ. ಇತಿ ಆಹ ಏನಂತ, ಕ್ಷಮಸ್ವ ನನ್ನನ್ನು ಕ್ಷಮಿಸಿಬಿಡು ಭಗವಂತ ಅಂತ ಹೇಳಿದ. ಸೊ ಅಷ್ಟಾಗುವಾಗ ಭಗವಂತ ಮೊದಲೇ ಹೇಳಿಬಿಟ್ಟಿದ್ದಾನೆ, ನೀನು ನನಗೆ ಅತ್ಯಂತ ಪ್ರಿಯ ಅಂತ. ಸೊ ಇವನು ಅರ್ಜುನ ಕ್ಷಮಿಸಿಬಿಡು ಅಂತ ಹೇಳಿದಾಗ ಭಗವಂತ ಮೊದಲೇ ಕ್ಷಮಿಸಿ ಆಗಿದೆ, ಪುನಃ ಕ್ಷಮಿಸ್ತಾನೆ ಅಂತ ಇಟ್ಕೊಳ್ಳುವ. ಸೊ ಹೀಗೆ ಅಲ್ಲಿಗೆ ಒಂದು ಶ್ರೀಕೃಷ್ಣ ಮಾಡಿದ ಒಂದು ದಿವಸದ ಅಶ್ವಮೇಧ ಯಾಗ, ಆ ಯಾಗದ ಮಧ್ಯದಲ್ಲಿ ಬಂದ ಬ್ರಾಹ್ಮಣ, ಆ ಬ್ರಾಹ್ಮಣ ಬೊಬ್ಬೆ ಹೊಡೆದದ್ದು, ಅರ್ಜುನ ಅವನಿಗೆ ಮಾತು ಕೊಟ್ಟದ್ದು, ಅಲ್ಲಿಂದ ಅರ್ಜುನನ ಮಾತನ್ನು ಉಳಿಸಿಕೊಳ್ಳಲಿಕ್ಕೆ ಇಡೀ ಬ್ರಹ್ಮಾಂಡ ಪ್ರದಕ್ಷಿಣೆ ಮಾಡಿ ಅವರನ್ನು ಕರ್ಕೊಂಡು ಬಂದು ಬ್ರಾಹ್ಮಣನ ಮಕ್ಕಳನ್ನು ಒಪ್ಪಿಸಿ, ಅಲ್ಲಿಗೆ ಅರ್ಜುನನ ಏನು ಗರ್ವ ಏನಿದೆ, ಅಹಂಕಾರ, ತಾನೇ ಎಲ್ಲ ಅನ್ನುವಂಥದ್ದು ಅದನ್ನು ಮುರಿದಾಯಿತು. ಪೂರ್ತಿ ಅದು ಏನಿದೆಯೋ ಅದೆಲ್ಲ ಸ್ವಚ್ಛ ಆಗಿಬಿಟ್ಟಿದ್ದಾನೆ ಅರ್ಜುನ. ಈಗ ಯಾವುದೇ ರೀತಿಯ ಅಹಂಕಾರ, ಮದ, ದರ್ಪ ಯಾವುದೂ ಇಲ್ಲ ಈಗ ಅವನಲ್ಲಿ. ಆದ್ದರಿಂದಲೇ ಭಗವಂತ ಹೇಳಿದ್ದು, ನೀನು ನನಗೆ ಅತ್ಯಂತ ಪ್ರಿಯನಾಗಿದ್ದಿ ಅಂತ ಇಷ್ಟು ಹೇಳಿದಾಗ ಭಗವಂತನಿಗೆ ನಮಸ್ಕಾರ ಮಾಡಿ ಅರ್ಜುನ ಹೇಳ್ತಾನೆ, ಕ್ಷಮಸ್ವ ಅಂತ ಹೇಳ್ತಾನೆ ಅಂತ. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆದ್ದರಿಂದ ಭಗವಂತ ಹೇಳ್ತಾನೆ ಅರ್ಜುನನಿಗೆ, ಆಶ್ಚರ್ಯ ಪಡಬೇಡ, ಅಹಂಕಾರ ಪಡಬೇಡ, ತಸ್ಮಾತ್ ನ ವಿಸ್ಮಯಕಾರ್ಯೋ ನ ದರ್ಪ ಪಡಬೇಡ, ನನ್ನಲ್ಲೇ ಆಮೇಲೆ ಹೇಳ್ತಾನೆ, ಮನ್ಮನಾಭವ ನನ್ನಲ್ಲಿ ಮನಸ್ಸಿಡು, ನನ್ನ ಭಕ್ತನಾಗು, ಮದ್ಭಕ್ತೋ ಭವ, ಮದ್ಯಾಜಿ ಭವ. ನೀನು ಏನಿಲ್ಲ ಅಂದರೆ ನನ್ನನ್ನೇ ಆರಾಧಿಸು, ಬೆಳಿಗ್ಗೆಯಿಂದ ರಾತ್ರಿ ತನಕ ಏನೆಲ್ಲ ಮಾಡ್ತೀಯ ಎಲ್ಲವೂ ಭಗವಂತನ ಸೇವೆ, ಭಗವಂತನಿಗೆ ಅರ್ಪಣೆ, ಆ ರೀತಿ ಆರಾಧನೆ ಮಾಡು. ಆಮೇಲೆ ನನ್ನನ್ನೇ ನಮಸ್ಕರಿಸು ಅಂತ ಹೇಳಿದ್ರೆ ಮಾಂ ನಮಸ್ಕರು. ಸೊ ನನ್ನನ್ನೇ ಇಷ್ಟೆಲ್ಲ ನೀನು ಮಾಡಿದರೆ, 4 ಮಾಡಿದರೆ ನನ್ನನ್ನೇ ನೀನು ನಿಶ್ಚಯವಾಗಿ ಹೊಂದುವೆ. ಮಾಮೇವ ಯಶಸಿ ಸತ್ಯಂ ತೇ ನೀನು. ಸೊ ಪ್ರತಿಜಾನೆ ನಿನಗೆ ನಾನು ಶಪಥ ಮಾಡಿ ಹೇಳುವೆ, ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ಇದು ಸತ್ಯ. ಇದು 4 ನೀನು ಮಾಡು. ಏನೆಲ್ಲ, ಮನ್ಮನಾ ಭವ, ಮದ್ಭಕ್ತೋ ಭವ, ಮದ್ಯಾಜಿ ಭವ, ಮಾಂ ನಮಸ್ಕುರು. ಇಷ್ಟು ನೀನು ಮಾಡಿದರೆ ಮಾಮೇವ ಯಶಸಿ ಸತ್ಯಂ ತೇ ಪ್ರತಿಜಾನೆ, ಶಪಥ ಮಾಡಿ ಹೇಳ್ತೇನೆ, ಖಂಡಿತ ನನ್ನನ್ನೇ ಹೊಂದುವೆ. ಆಮೇಲೆ ಎಲ್ಲ ಹೇಳಿಬಿಟ್ಟು ಲಾಸ್ಟಿಗೆ ಹೇಳ್ತಾನೆ, ಅರ್ಜುನ ನೀನು ಅನಘ ಅಂದರೆ ನಿನ್ನಲ್ಲಿ ಸ್ವಲ್ಪನೂ ಯಾವುದು ಪಾಪ ಅನ್ನುವಂಥದ್ದು ಇಲ್ಲ, ಸ್ವಚ್ಛಾಗಿ ಬಿಟ್ಟಿದ್ದಿ, ನೀನು ನನ್ನ ಅತೀ ದೊಡ್ಡ ಭಕ್ತ, ನೀನು ನನಗೆ ಅತೀ ಪ್ರಿಯ ಅಂತ ಹೇಳಿಬಿಟ್ಟು, ಪ್ರಿಯೋಸಿ ಮೇ ಪ್ರಿಯೋಸಿ ತ್ವಂ ಮೇ ನೀನು ನನಗೆ, ಮೇ ನನಗೆ, ಪ್ರಿಯೋಸಿ ಪ್ರಿಯನಾಗಿದ್ದಿ, ನೀನು ನನಗೆ ಪ್ರಿಯನಾಗಿದ್ದಿ.
ಇತ್ಯುಕ್ತಃ ಈ ರೀತಿ ಭಗವಂತನು ಅರ್ಜುನನಿಗೆ ನುಡಿಯಲು ಪ್ರಣಿಪತ್ಯ ಏನಂ ಆ ಭಗವಂತನನ್ನು ಸಾಷ್ಟಾಂಗ ವಂದಿಸಿ ಹೇಳ್ತಾನೆ, ಕ್ಷಮಿಸಿಬಿಡು ಭಗವಂತ, ಕ್ಷಮಸ್ವ ಇತ್ಯಾಹ ಫಲ್ಗುಣ ಅಂದರೆ ಅರ್ಜುನನು ಈ ರೀತಿ ಹೇಳಿದ ಅನ್ನುವಂಥದ್ದು. ನೆಕ್ಸ್ಟ್ ಶ್ಲೋಕವೇಲರೆ. ಸರ್ವೇಪಿ ಪಾಂಡವಾಃ ಅನುಜ್ಞಾತಾ ಕೇಶವೇನ ಭಕ್ತಿ ನಮ್ರಧಿಯೋಚ್ಯುತೆ ಸಂಭಾವಿತಾ ಕೇಶವೇನ ಸೌಹಾರ್ದೇನಾರಿಕೇನ ಚ. 54ನೇ ಶ್ಲೋಕ. ತದನಂತರ ಪಾಂಡವರು ನಾಶರಹಿತನಾದ ಆ ಕೃಷ್ಣನಲ್ಲಿ ಭಕ್ತಿಯಿಂದ ನಮ್ರವಾದ ಬುದ್ಧಿಯುಳ್ಳವರಾಗಿ ಕೆಲವು ಮಾಸಗಳ ಪರ್ಯಂತವಾಗಿ ಆವಾಸ ಮಾಡಿ ಕೇಶವನಿಂದ ಅನುಜ್ಞಾತರಾಗಿಯೂ ಮತ್ತು ಕೃಷ್ಣನಿಂದ ಅತ್ಯಂತ ಪ್ರೀತಿಯಿಂದ ಬಹುಮಾನಿತರಾಗಿಯೂ ಇಂದ್ರಪ್ರಸ್ಥದ ಕಡೆಗೆ ಹೊರಟು ಹೋಗುತ್ತಾರೆ. ಉಷಿತ್ವಾ ಕಚಿತಿನ್ಮಾಸಾನ್ ಯಯುಃ ಸರ್ವೇಪಿ ಪಾಂಡವಾಃ ಅನುಜ್ಞಾತಾ ಕೇಶವೇನ ಭಕ್ತಿ ನಮ್ರ ಧಿಯೋಚ್ಯುತೆ ಸಂಭಾವಿತಾ ಕೇಶವೇನ ಸೌಹಾರ್ದೇನ ಅಧಿಕೇನ ಚ. ಉಷಿತ್ವ ಎಲ್ಲ ಇದಾಯಿತು. ಸೊ ಪಾಂಡವರು ಅಲ್ಲೇ ಇದ್ದಾರೆ. ಪಾಂಡವರು ಅಲ್ಲಿ ಇದ್ದಾಗ ದ್ವಾರಕಾಪುರಿಯಲ್ಲಿ ಆ ಘಟನೆ ಆದದ್ದು. ಸೊ ಇದು ಆ ಘಟನೆ ಅಂಥದ್ದು ಪೂರ್ತಿ ಅರ್ಜುನನಿಗೆ ಸಂಬಂಧಿಸಿದ್ದು. ಬಾಕಿ ಪಾಂಡವರು ಎಲ್ಲ ಇದ್ದಾರೆ, ಭೀಮಸೇನ, ನಕುಲ ಸಹದೇವರು, ಯುಧಿಷ್ಠಿರ, ದ್ರೌಪದಿ ಎಲ್ಲ ಇದ್ದಾರೆ ಅಲ್ಲಿ ದ್ವಾರಕಾಪುರಿಯಲ್ಲಿ. ಸೊ ಉಷಿತ್ವ ಅಂತೇಳಿದರೆ ವಾಸ ಮಾಡಿ, ಉಷಿತ್ವ ವಾಸ ಮಾಡಿ, ಕಚಿತಿನ್ ಮಾಸಾನ್ ಕೆಲವು ತಿಂಗಳುಗಳು ಅಲ್ಲೇ ಇದ್ದು ಮತ್ತೆ ಕೂಡ, ಕತಿಚಿತ್ ಅಂತೇಳಿದರೆ ಕೆಲವು, ಮಾಸಾನ್ ಕೆಲವು ತಿಂಗಳುಗಳು ಅಲ್ಲೇ ಇದ್ದು ದ್ವಾರಕಾಪುರಿಯಲ್ಲಿ. ಅಲ್ಲಿಂದ ಪಾಂಡವರು ಸರ್ವೇಪಿ ಯಯುಹು ಹೊರಟರು. ಎಲ್ಲಿಗೆ? ಇಂದ್ರಪ್ರಸ್ಥಕ್ಕೆ. ಯಯುಹು ಅಂದರೆ ಹೋದರು, ಈಗ ಹೊರಟರು ಅಂತ. ಹೇಗೆ ಹೊರಟರು? ಅನುಜ್ಞಾತ ಕೇಶವೇನ ಸರ್ವೇಪಿ ಪಾಂಡವಾಹ ಅಂತ ಮೊದಲೇ ಹೇಳಿದ್ದಾರೆ. ಎಲ್ಲ ಪಾಂಡವರು ಅನುಜ್ಞಾತಾಹ ಅಂತೇಳಿದ್ರೆ, ಅನುಜ್ಞ ಅಂತೇಳಿದರೆ ನಾವು ಹೋಗಿ ಬರ್ತೇವೆ ಅಂತೇಳಿದರೆ ಆಯಿತು ಅಂತ ಅವ್ರು ಹೇಳ್ತಾರೆ. ಅಂಥೇಳಿದರೆ ಪರ್ಮಿಷನ್ ತಗೊಂಡು, ಅಂದರೆ ಭಗವಂತನಿಗೆ ವಂದಿಸಿ ನಾವು ಹೊರಡ್ತೀವಿ ಅಂಥೇಳಿ ಭಗವಂತ ಆಯಿತು ಅಂತ ಹೇಳಿದ ಕೂಡಲೇ, ಅಂದರೆ ಇದಕ್ಕೆ ಪರ್ಮಿಷನ್ ಪಡ್ಕೊಂಡು, ಅನುಮತಿ ಪಡ್ಕೊಂಡು, ಅನುಜ್ಞಾ. ಸೊ ಅನುಜ್ಞಾತಾಹ ಅಂದರೆ ಅನುಮತಿ ಪಡೆದವರಾಗಿ, ಅನುಜ್ಞಾತಾಹ ಯಾರ್ದು? ಕೇಶವೇನ ಭಗವಂತನ ಅನುಮತಿ ಪಡೆದವರಾಗಿ. ಭಕ್ತಿ ನಮ್ರಧಿಯ ಅಚ್ಯುತೆ ಈ ಪಾಂಡವರು ಅಂತೇಳಿದರೆ ಕೃಷ್ಣನಿಗೆ ಯಾಕೆ ಇಷ್ಟು ಒಂದು ಪ್ರೀತಿ ಅಂತೇಳಿದರೆ, ಅವನು ಯಾರು? ಯುಧಿಷ್ಠಿರ, ಯಮಧರ್ಮರಾಯನೇ ಯುಧಿಷ್ಠಿರ. ಭೀಮಸೇನ ಯಾರು? ವಾಯುದೇವರೇ ಭೀಮಸೇನ. ಅಶ್ವಿನಿ ದೇವತೆಗಳೇ ನಕುಲ ಸಹದೇವರು. ಇಂದ್ರನೇ ಅರ್ಜುನ. ಆಮೇಲೆ ಭಾರತೀ ದೇವಿಯ ದ್ರೌಪದಿ. ಇವರೆಲ್ಲ ದೇವತೆಗಳೇ ತಾನೇ. ಸೊ ಇವರೆಲ್ಲ ದೇವತೆಗಳು, ಭಗವಂತನ ದೊಡ್ಡ ಭಕ್ತರು. ಸೊ ಆದ್ದರಿಂದ ಅಷ್ಟು ಪ್ರೀತಿ. ಸೊ ಭಕ್ತಿ ನಮ್ರಧಿಯ ಪಾಂಡವರು ಅಂತೇಳಿದರೆ ಭಗವಂತನ ಮೇಲೆ ಅಚ್ಯುತೆ, ಭಗವಂತನಲ್ಲಿ ಅಚ್ಯುತೆ. ಅಲ್ಲಿ ಎಸ್ ಇದೆ ನೋಡಿ, ಎಸ್ ಅಂದರೆ ಅಚ್ಯುತೆ. ಭಕ್ತಿ ನಮ್ರಧಿಯ ಭಕ್ತಿ ದಿಯೋ ಅಂತ ಎಲ್ಲಿ ಬರ್ತದೆ? ದಿಯಃ ಅಂತ ಬರ್ತದ ಅಂತ ನೋಡಬೇಕು. ಭಕ್ತಿ ನಮ್ರಧಿಯ ಅಂದರೆ ಯಾವಾಗ ನಮಗೆ ಭಗವಂತನ ಮೇಲೆ ಭಕ್ತಿ ಜಾಸ್ತಿ ಆಗ್ತದೋ ನಾವು ನಮ್ರರಾಗ್ತೇವೆ. ಅಂತೇಳಿದ್ರೆ ನಾವು ಭಗವಂತನ ಅಧೀನ ಅಂತ ಗೊತ್ತಾದ ಕೂಡಲೇ ಭಗವಂತ ಹೇಳಿದ ಹಾಗೆ ನಾವು ಕೇಳಬೇಕು, ನಮ್ಮದೇನೂ ಇಲ್ಲ ಅನ್ನುವಂಥ ಅಹಂಕಾರ ಸ್ವಲ್ಪ ಸ್ವಲ್ಪನೇ ಹೋಗ್ತದೆ. ನಮ್ಮ ಸ್ವಾರ್ಥ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಭಕ್ತಿ ಜಾಸ್ತಿ ಆದಾಗೆ ಇದು ಎರಡೂ ಕಡಿಮೆ ಆಗ್ತದೆ. ನಾನು ನನ್ನದು ಎರಡೂ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಭಕ್ತಿ ಜಾಸ್ತಿ ಆಯಿತು, ನಮ್ರತೆ ಜಾಸ್ತಿ ಆಯಿತು. ಸೊ ನಮ್ರತೆನೂ ಜಾಸ್ತಿ ಆಯಿತು. ನಮ್ರತೆ ಅಂತ ಹೇಳಿದ್ರೆ ಏನು?
ನಮಗೆ ಯಾವಾಗ ಸ್ವಾರ್ಥ ಅಹಂಕಾರ ಕಡಿಮೆ ಆಗ್ತದೋ ಅದೇ ನಮ್ರತೆ. ನಮ್ರತೆ ಅಂದರೆ ವಿಧೇಯತೆ, ಭಗವಂತನೇ ಎಲ್ಲ ಅನ್ನುವಂಥ ಆ ಭಾವನೆ ದೃಢವಾಗಿ ನಮ್ಮಲ್ಲಿ ಯಾವಾಗ ಬೇರೂರ್ತದೋ ಅದಕ್ಕೆ ನಮ್ರತೆ ಅಂತ ಹೆಸರು. ನಮ್ರತೆ ಅಂತೇಳಿದರೆ ಯಾವಾಗಲೂ ಬಗ್ಗಿ ಹೋಗುವಂಥದ್ದು ನಮ್ರತೆ ಅಂದರೆ. ವಿನಯ ಅಂತ ಹೇಳ್ಬೋದು ಅದಕ್ಕೆ. ಸೊ ವಿನಯ ತುಂಬಿದವರು, ಭಕ್ತಿ ತುಂಬಿದ ಪಾಂಡವರು. ಧಿಯಃ, ಧಿ ಅಂತ ಹೇಳಿದರೆ ಇದು ಯಾವುದು, ಬುದ್ಧಿಶಕ್ತಿ. ಸೊ ಅವರ ಬುದ್ಧಿಶಕ್ತಿಯಲ್ಲಿ ಏನು ತುಂಬಿದೆ ಅಂತೇಳಿದರೆ ನಾನು ನನ್ನದು ಇಲ್ಲ, ನಮ್ರತೆ ತುಂಬಿದೆ, ಮತ್ತು ಭಗವಂತನ ಮೇಲೆ ಭಕ್ತಿ ತುಂಬಿರುವ ಪಾಂಡವರು. ಭಕ್ತಿ ನಮ್ರ ಧಿಯಃ ಪಾಂಡವಾಹ ಅನುಜ್ಞಾತಾಹ ಕೇಶವೇನ. ಸೊ ನಾವು ಹೊರಡ್ತೀವಿ ಅಂತೇಳಿದ್ರು ಭಗವಂತನಿಂದ ಅನುಮತಿ ಪಡ್ಕೊಂಡು ಕೇಶವೇನ ಸಂಭಾವಿತಾಹ ಹೊರಡ್ತಾರೆ ಅಂತ ಹೇಳಿದ ಕೂಡಲೇ ಎಲ್ಲ ಒಂದು ಇದು ಅಂತೇಳಿದರೆ ಒಂದು ಈಗ ನಮ್ಮಲ್ಲಿ ಸಹ ಎಲ್ಲ ಇದೆ ಅಲ್ವಾ. ಈಗ ಯಾರಾದರೂ ಮನೆಗೆ ಬಂದಿದ್ದಾರೆ ಸಜ್ಜನರು ಹೊರಡ್ತಾರೆ ಅಂತ ಹೇಳಿದ ಕೂಡಲೇ ಮಂಜಾಳ ಕುಂಕುಮ ತಂದು ಅಂದರೆ ಅವರಿಗೇನಾದರೂ ಕೊಟ್ಟು ಕಳಿಸುವಂಥದ್ದು ಏನಾದರೂ ಸ್ವಲ್ಪ ಹಾಗೆ. ಸೊ ಸಂಭಾವಿತಾಹ ಅಂದರೆ ಏನಾದರೂ ಭಗವಂತ ಏನು ಖಾಲಿ ಕೈಯಲ್ಲಿ ಕಳಿಸೋದಿಲ್ಲ, ಏನಾದರೂ ಕೊಟ್ಟಿದ್ದಾನೆ ಅಂತ ಲೆಕ್ಕ. ಸಂಭಾವಿತಾಹ ಅಂತೇಳಿದರೆ ಸನ್ಮಾನಿಸಿಪಟ್ಟು ಅವರವರ ಯೋಗ್ಯತೆಗೆ ಸರಿಯಾಗಿ ಭಗವಂತ ಎಲ್ಲರಿಗೂ ಏನಾದರೂ ಕೊಟ್ಟು ಕಳಿಸ್ತಾರೆ. ಸೊ ಹೀಗೆ ಸಂಭಾವಿತಾಹ ಅಂದರೆ ಸಂಭಾವಿತಾಹ ಅಂತೇಳಿದರೆ ಸತ್ಕರಿಸಲ್ಪಟ್ಟವರಾಗಿ, ಅಂದರೆ ಭಗವಂತ ಇವರಿಗೆ ಸತ್ಕಾರ ಮಾಡೋದು ಅಂತೇಳಿದರೆ ಎಷ್ಟು ಹೇಗೆ ಸತ್ಕಾರ ಮಾಡಬೇಕೋ ಹಾಗೆ. ಸೊ ಅವರವರಿಗೆ ಅಂದರೆ ವಯಸ್ಸಿನಲ್ಲಿ ನಮಗಿಂತ ದೊಡ್ಡವರಂತಾದರೆ ಅವರಿಗೆ ನಮಸ್ಕಾರ ಮಾಡಿ, ವಯಸ್ಸಿನಲ್ಲಿ ಕಿರಿಯವರಂತಾದರೆ ಅವರೇನು ನಮಸ್ಕಾರ ನಮಗೆ ಮಾಡ್ತಾರೆ ಹೀಗೆ. ಸೊ ಈ ರೀತಿ ಸಂಭಾವಿತಾಹ ಅಂದರೆ ಸನ್ಮಾನ ಮಾಡಲ್ಪಟ್ಟ ಪಾಂಡವರು, ಸತ್ಕಾರ ಮಾಡಲ್ಪಟ್ಟ ಪಾಂಡವರು. ಯಾರಿಂದ? ಭಗವಂತನಿಂದ ಹೊರಡುವಾಗ ಏನಾದರೂ ಕೊಟ್ಟು ಕಳಿಸಿದ್ದಾನೆ ಅಂತ ಒಂದು ನೆನಪಿಗೆ ಇರಲಿ ಅಂತ ಪ್ರೀತಿಯಿಂದ. ಸಂಭಾವಿತಾಹ ಅಂದರೆ ಆ ಭಗವಂತ ಕೊಟ್ಟ ಸತ್ಕಾರದಿಂದ ಸನ್ಮಾನಿಸಲ್ಪಟ್ಟ ಪಾಂಡವರು. ಸಂಭಾವಿತಾಹ ಕೇಶವೇನ ಭಗವಂತನಿಂದ ಅಂದರೆ ಸೌಹಾರ್ದೇನ ಅಧಿಕೇನ ಚ. ಅಲ್ಲ, ಪ್ರತಿ ಸಲ ಬಂದರೆ ಕೊಟ್ಟು ಕಳಿಸ್ತಾರಾ ಅಂತ ಕೇಳಿದರೆ ಸೌಹಾರ್ದೇನ, ಸೌಹಾರ್ದ ಅಂದರೆ ಪ್ರೀತಿಯಿಂದ, ಸೌಹಾರ್ದ ಪ್ರೀತಿಯಿಂದ, ಸೌಹಾರ್ದೇನ ಅಧಿಕೇನ ಅಂದರೆ ಎಲ್ಲರ ಪ್ರೀತಿ, ಭಗವಂತನಿಗೆ ಎಲ್ಲ ಸಜ್ಜನರ ಮೇಲೂ ಪ್ರೀತಿ ಉಂಟು, ಆದರೆ ಪಾಂಡವರ ಮೇಲೆ ಅಧಿಕೇನ ತುಂಬ ಜಾಸ್ತಿ ಪ್ರೀತಿ ಇದೆ. ಸೌಹಾರ್ದೇನ ಅಧಿಕೇನ ಪಾಂಡವರು ಅಂತ ಹೇಳಿದರೆ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರು. ಅದನ್ನು ಹೇಳ್ತಾರೆ ಅಧಿಕೇನ ಸೌಹಾರ್ದೇನ. ಸೌಹಾರ್ದೇನ ಅಧಿಕೇನ ಅಂದರೆ ಅಧಿಕೇನ ಸೌಹಾರ್ದೇನ ತುಂಬ ಪ್ರೀತಿ ಯಾರ ಮೇಲೆ? ಪಾಂಡವರ ಮೇಲೆ ಇರುವ ಕಾರಣ ಅವರು ಹೊರಡ್ತಾರೆ ಅಂತ ಹೇಳುವಾಗ ಅನುಮತಿ ಕೊಡುವ ಮೊದಲು ಅವರಿಗೆಲ್ಲ ಸತ್ಕಾರ ಮಾಡಿ ಅವರಿಗೆಲ್ಲ ಕೊಡುವುದನ್ನು ಕೊಟ್ಟು ಅವರಿಗೆ ಪ್ರೀತಿಯಿಂದ ಕೊಟ್ಟದ್ದು ಕಾಣಿಕೆ, ಅವರಿಗೂ ತಗೊಳ್ಳಿಕ್ಕೆ ಖುಷಿ, ಇವರಿಗೆ ಕೊಡಲಿಕ್ಕೆ ಖುಷಿ. ಹೀಗೆ ಸನ್ಮಾನಿಸಲ್ಪಟ್ಟು ಸತ್ಕರಿಸಲ್ಪಟ್ಟ ಪಾಂಡವರು ಬರ್ತೇವೆ ಅಂತ ಹೊರಟರು. ಅಲ್ಲಿಗೆ ಒಂದು ಇದು ಮುಗೀತು. ಪಾಂಡವರು ಬಂದರು ಅಂತ ಅಲ್ಲಿ ಆಮೇಲಿಂದ ಅದು ಶುರುವಾದದ್ದು ಒಂದು ದಿನದ ಯಾವುದು ಅಶ್ವಮೇಧ ಯಾಗ ಅಂತೇಳಿ. ಈಗ ಒಂದು ದಿನದ ಅಶ್ವಮೇಧ ಯಾಗ ಮುಗಿದು ಈ ಎಲ್ಲ ಅರ್ಜುನನ್ನು ಕರ್ಕೊಂಡು ಇಡೀ ಬ್ರಹ್ಮಾಂಡ ಎಲ್ಲ ಪ್ರದಕ್ಷಿಣೆ ಮಾಡಿ ಬಂದು ಆಮೇಲೆ ಅರ್ಜುನನಿಗೆಲ್ಲ ಈ ಉಪದೇಶ ಎಲ್ಲ ಮಾಡಿ ನಂತರ ಮತ್ತೆ ಸ್ವಲ್ಪ ಸಮಯ ಪಾಂಡವರಲ್ಲಿ ಇದ್ದರು. ಎಲ್ಲ ಸೌಹಾರ್ದಮಯವಾಗಿ ಪಾಂಡವರು ಅಂತ ಹೇಳಿದರೆ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರು. ಅವರು ಹೊರಡ್ತೇನೆ ಅಂತ ಹೇಳುವಾಗ ಅವರಿಗೆ ಕೊಡಬೇಕಾದ್ದನ್ನೆಲ್ಲ ಪ್ರೀತಿಯಿಂದ ಕೊಟ್ಟು, ಸೊ ಪಾಂಡವರಾದರೂ ಅಂತೇಳಿ ಆ ಭಗವಂತನ ಮೇಲೆ ಭಕ್ತಿ ನಮ್ರಧಿಯ ಅಂದರೆ ಭಕ್ತಿಯಿಂದ ಬಾಗಿದ ತಲೆ, ಖಾಲಿ ತಲೆ ಮಾತ್ರ ಬಾಗುವುದಲ್ಲ, ಅವರ ಮನಸ್ಸು, ಅವರ ಸ್ತೋತ್ರ ಮಾಡ್ತಾ ಭಗವಂತನಿಗೆ ಎಲ್ಲ ರೀತಿಯಲ್ಲಿ ವಿಧೇಯರಾಗಿರುವಂತಹ ಬಾಗಿರುವಂತಹ ಪಾಂಡವರು ಆಮೇಲೆ ಹೊರಡ್ತೇವೆ ಅಂತೇಳಿ ಆಮೇಲೆ ಹೊರಟರು ಅಂತ. ಸಂಭಾವಿತಾಹ ಸತ್ಕರಿಸಲ್ಪಟ್ಟು ಹೊರಟರು ಶ್ರೀಕೃಷ್ಣನಿಂದ ಅಂದರೆ ಕೇಶವೇನ ಅಂದರೆ ಶ್ರೀಕೃಷ್ಣನಿಂದ ಅತಿಶಯ ಪ್ರೀತಿಯಿಂದಾಗಿ ಅಧಿಕೇನ ಸೌಹಾರ್ದೇನ, ಅಧಿಕೇನ ಸೌಹಾರ್ದೇನ ಪ್ರೀತಿಯಿಂದಾಗಿ ವಿಶೇಷವಾಗಿ ಆದರಿಸಲ್ಪಟ್ಟವರಾಗಿ ಸತ್ಕರಿಸಲ್ಪಟ್ಟವರಾಗಿ ಅಂದರೆ ಸಂಭಾವಿತಾಹ. ಅದು ವಿಶೇಷ
ವಿಶೇಷವಾಗಿ ಅಂತೇಳುವ ಶಬ್ದ ಯಾವುದಂದರೆ ಭಾವಿತೇನ ಅಂತೇಳಿದರೆ ಸತ್ಕರಿಸಲ್ಪಟ್ಟವರಾಗಿ, ಸಂಭಾವಿತೇನ ಅಂದರೆ ತುಂಬ ಚೆನ್ನಾಗಿ ಸತ್ಕರಿಸಲ್ಪಟ್ಟವರಾಗಿ. ಆಮೇಲೆ ಭಕ್ತಿ ನಮ್ರ ಮನಸ್ಕರಾದ ಪಾಂಡವರು, ಭಕ್ತಿ ನಮ್ರ ಧಿಯ ಪಾಂಡವಾ ಸರ್ವೇಪಿ ಪಾಂಡವಾ, ಮತ್ತೆ ಕೆಲವು ತಿಂಗಳುಗಳ ಕಾಲ ಅಲ್ಲಿ ಇದ್ದು ಕತಿಚಿತ್ ಮಾಸಾನ್ ಉಷಿತ್ವ ಈಗ ಹೊರಟರು. ಈಗ ಪಾಂಡವರು ತಮ್ಮ ಇಂದ್ರಪ್ರಸ್ಥಕ್ಕೆ ತೆರಳಿದರು ಅನ್ನುವಂಥದ್ದು ಈ ಪೂರ್ತಿ. ಪಾಂಡವರು ಇಂದ್ರಪ್ರಸ್ಥದಿಂದ ಕೃಷ್ಣ ಬರುವಾಗ ಅವರನ್ನು ಕರ್ಕೊಂಡು ಬಂದು ಇದೆಲ್ಲ ಆಗಿ ಘಟನೆ. ಈಗ ಪಾಂಡವರು ಅಂತ ಹೇಳಿದರೆ ಅರ್ಜುನನಿಗೆ ಇರುವಂಥ ಏನು ಅಹಂಕಾರ ಇದೆಯೋ ಅದೆಲ್ಲ ಇಳಿದು ಬಿಟ್ಟು ಸ್ವಚ್ಛರಾಗಿ ಭಾಳ ಅತ್ಯಂತ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿ ಹೊರಟು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ವಿಶೇಷ. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ನೆಕ್ಸ್ಟ್ ಹೊಸ ಇದು ಏನು ಕಥಾನಕ ಶುರುವಾಗ್ತದೆ ಅಂತ ನೋಡುವ. ಕೃಷ್ಣಾರ್ಪಣ ಮಸ್ತು.